कर्नाटक राज्य दलित संघर्ष समिति एसएस ने आज शहर में शाहगंज बुद्ध मंदिर के पास डॉक्टर बी आर अम्बेडकर सर्कल के पास विरोध प्रदर्शन किया। समिति ने एससी/एसटी, पिछड़े वर्ग और दिव्यांग छात्रों के बीच समानता को बढ़ावा देने के लिए यूनिवर्सिटी ग्रांट्स कमीशन यूजीसी 2026 द्वारा बनाए गए नियमों को तुरंत लागू करने की मांग की। समिति ने प्रधानमंत्री से यूनिवर्सिटी में दलित छात्रों पर जाति के आधार पर उत्पीड़न, अत्याचार और मानसिक तनाव के कारण होने वाली आत्महत्याओं को रोकने की मांग की है। सुप्रीम कोर्ट ने यूजीसी द्वारा लगाए गए 2026 के ड्राफ्ट नियमों पर लगी रोक हटा दी है और एससी/एसटी छात्रों के लिए अलग सुरक्षा नियम लागू करने की मांग की। मुख्य मांगे यूजीसी 2026 के नियमों हटाए जाएं, एससी/एसटी और पिछड़े वर्ग के छात्रों के लिए अलग नियम लागू किए जाएं, यूनिवर्सिटी में जाति के आधार पर अत्याचार को रोकने के लिए सख्त कदम उठाए जाए, राज्य में रोहित वेमुला एक्ट को जरूरी बनाया जाए। विरोध में डीएसएम राज्य संयोजक मारुति बौधे, जिला संयोजक राजकुमार वाघमारे, अरुण पटेल, अशोक गायकवाड़, रमेश उमापुरे, शिवराज तड़पल्ली, रमेश बेलदार, सतीश रत्नकर, वामन मैसलगे, शिरोमणि हालगे सहित अन्य मौजूद रहे। कैमरामैन पुराज का कवरेज। ಈ ದೇಶದ ಆಳವ ಸರ್ಕಾರಗಳು ಸಂವಿಧಾನದ ಚೌಕಟ್ಟು ಮೀರಿ ಏನಾದರೂ ಕೆಲಸ ಮಾಡ್ತು ಸುಪ್ರೀಂ ಕೋರ್ಟ್ ಅದಕ್ಕೆ ನಾವು ತಡೆ ಮಾಡ್ತಂಬುದು ವಿಚಾರಗಳನ್ನ ತಿಳ್ಕೊಂಡಿರ್ತೀವಿ। ಆದ್ರೆ ಸುಪ್ರೀಂ ಕೋರ್ಟ್ ಕೂಡ ನಮಗೆ ಎಂದೂ ನಮ್ಮ ಪರವಾಗಿಲ್ಲ। 92ರಲ್ಲಿ ಈಗಾಗಲೇ ಹೊನ್ನ ಸಾಹೇಬ್ರು ಹೇಳ್ದಂಗ 92ರಲ್ಲಿ ಮಂಡಲ್ ಕಮಿಷನ್ ಬಂದಾಗ ಅದು ಜಾರಿಗೆ ಬಂದಾಗ ಕಮಂಡಲ್ ಅಂತ ರಾಮ ಮಂದಿರ ಪರವಾಗಿ ಒಂದು ಜಾಥಾ ಬಂತು। ಸುಳ್ಳು ಮಾಹಿತಿ ಹಾಕೊಟ್ಟು 7 ವರ್ಷದ ಪಾರು ಪಾಪ ಬೀದಿ ಮೇಲೆ ಇದ್ದವರಿಗೆ ಬೇಡ್ಕೊಂಡು ತಿಂಬೋರಿಗೂ ಮತ್ತವರಿಗೂ ಹಿಡ್ಕೊಂತರೋದು ಸುಡೋದು ಅವರು ಮಂಡಲ್ ಕಮಿಷನ್ ಜಾರಿ ಆಗ್ಬಿಡೋದು ಸುಟ್ಕೊಂಡು 7 ವರ್ಷದ ಪಾರು ಮಂಡಲ್ ಕಮಿಷನ್ ಅಥವಾ ರಿಸರ್ವೇಷನ್ ಬಗ್ಗೆ ಏನು ಗೊತ್ತಿರ್ತದ 5 ವರ್ಷ 7 ವರ್ಷ ಇಂಥವೆಲ್ಲವೂ ಕೂಡ ಮಾಡಿದ್ರು ಒಂದೊಂದೊಂದು ಎಲ್ಲೂ ಕೇಸ್ ಆಗಲಿಲ್ಲ ಅವ್ರ ಮೇಲೆ, ಅವ್ರಿಗೆ ಯಾರಿಗೂ ಜೈಲಿ ಹಾಕಲಿಲ್ಲ। 92ರಾಗ ಇಂದಿರಾ ಸಹಾನಿ ಎಂಬರು ಮಂಡಲ್ ಕಮಿಷನ್ದಾಗ ರಿಸರ್ವೇಷನ್ 27% ಜಾಸ್ತಿ ಆಯ್ತದೆ, ಅದು 18, 27 ಇವೆರಡೂ ಕಲ್ತು ಜಾಸ್ತಿ ಆಯ್ತದ। ಮಂಡಲ್ ಕಮಿಷನ್ದಾಗ ರಿಸರ್ವೇಷನ್ ಕೊಡಬಾರ್ದು, ಹಿಂದುಳಿದ ವರ್ಗರಿಗೆ ರಿಸರ್ವೇಷನ್ ಕೊಡಬೇಡ ಅಂತ ಹೇಳಿದಾಗ ಆಗಿದ್ದಂಥ ಸುಪ್ರೀಂ ಕೋರ್ಟ್ ಜಡ್ಜು 50%ಗಿಂತ ಹೆಚ್ಚಿಗೆ ರಿಸರ್ವೇಷನ್ ಹೋಗಬಾರ್ದು ಅಂತ ಹೇಳಿ ಈಗಾಗಲೇ 18% ರಿಸರ್ವೇಷನ್ ಕೊಟ್ಟಿದ್ದು 10 ವರ್ಷಗಿತ್ತು, ಈಗಾಗಲೇ ಭಾಳ ದಿವಸ ಆಗ್ಯದ। ಇವತ್ತಿನಿಂದ SC/ST ರಿಸರ್ವೇಷನ್ ರದ್ದು ಮಾಡಬೇಕಂತ ಗೊತ್ತ ಜಜ್ಮೆಂಟ್ ಕೊಡ್ತಾರೆ। ಅವಾಗೂ ಕೂಡ ಅವರು ಕೇಳಿಂದು ಒಂದಿತ್ತು, ಅವರು ಹಿಂದುಳಿದ ಮಂಡಲ್ ಕಮಿಷನ್ ವಿರುದ್ಧ ಹೋಗಿರು। ಆದ್ರೆ ಇವತ್ತ SIR ಬಗ್ಗೆದಾಗ 2025 ಹಿಡಿದು ಸುಮಾರು ಜನ SIR ರದ್ದು ಮಾಡಬೇಕು, ಇಲ್ಲಿದ್ದಿನ ಜನಗಳಿಗೆ ಇವು ದೇಶದವರೆಲ್ಲ ಹೊರದೇಶದಿಂದ ಒಂದು ನಮಗೆ ಸರ್ಟಿಫಿಕೇಟ್ ಕೊಡ್ಲತ್ತಾರ, ಅದು ರದ್ದು ಮಾಡಬೇಕಂತ 2025 ಹಿಡಿದು ಅನೇಕ ಜನ ಕೋರ್ಟ್ನ ಅರ್ಜಿ ಹಾಕಿದ್ದಾರೆ। ಆದ್ರೆ ಅದು ಒಂದ್ ಸರ್ತಿ ಕಣ್ ತೆರೆದು ನೋಡ್ರು, ಒಂದು ವಾರ ಕೂಡ ಸ್ಟ್ರೈಕ್ ಮಾಡಿಲ್ಲ, 2% ಜನ ಒಂದು ಸ್ಟ್ರೈಕ್ ಮಾಡಿಲ್ಲ। ಆದ್ರ ಕೋರ್ಟ್ ಒಮ್ಮೆ ನಮಗೆ ಅದಕ್ಕೆ ಸ್ಟೇ ಕೊಟ್ಟಿದೆ। ಅದು ಕೇಂದ್ರ ಸರ್ಕಾರ ಇವತ್ತ ಆ ಕೇಂದ್ರ ಸರ್ಕಾರದ ಏನು ಬಿಜೆಪಿ ನಮೋ ಅಂತಿರು ಅವತ್ತ ಈ ಪ್ರಧಾನಮಂತ್ರಿ ಜಾತಿ ನಿಂದನೆ ಸಹಿತ ಮಾಡಿದ್ದಾರೆ। ಒಬ್ಬ ಹಿಂದುಳಿದ ವರ್ಗದ ಹಣ, ಒಬ್ಬ ಗಾಣಿಗೆ ಹಣ ಅಂತ ಎಲ್ಲರೂ ಕೂಡ ಓಪನ್ ಆಗಿರೋ ಬಗ್ಗೆ ಮಾತಾಡೋದು। ಅದಕ್ಕೆ ಗೊತ್ತ ಏನಾರ ಪ್ರಧಾನಮಂತ್ರಿಗೆ ಸ್ವಾಭಿಮಾನ ಇತ್ತು ಅಂದ್ರೆ ಯಥಾವತ್ತಾಗಿ ಕಾನೂನು ಜಾರಿ ಮಾಡಬೇಕು, ಆ ಕೋರ್ಟ್ ದಿಂದ ತೆಗೆದು ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡಿ ಕ್ಯಾಬಿನೆಟ್ದಾಗ ಡಿಸಿಷನ್ ತಗೋಬೇಕಂತ ಗೊತ್ತಾ ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ಪ್ರಗತಿಪರ ಎಲ್ಲ ವಿಚಾರವಂತರ ಒಂದು ಬೆಂಬಲದೊಂದಿಗೆ ಗೊತ್ತಾ ನಾವು ಒತ್ತಾಯ ಮಾಡ್ತಾ ಇದ್ದೀವಿ। ರೂಮಿನಾಗ ಊಟ ಕೊಡಲಿ, ಹಾಸ್ಟೆಲ್ನಾಗ ಊಟ ಕೊಡ್ಲಿಲ್ಲ, ಹೀಗಾಗಿ ಅವರು ಆತ್ಮಹತ್ಯೆ ಮಾಡ್ಕೊಂಡು ಬಂತು। ಅಂದ್ರೆ ಇನ್ಸ್ಟಿಟ್ಯೂಷನಲ್ ಇವು ಸಾಂಸ್ಥಿಕವಾಗಿ ಆತ್ಮಹತ್ಯೆ। ಇನ್ನೊಂದ್ ಕಡೆ ಬಾಂಬೆದಲ್ಲಿ ಡಾಕ್ಟರ್ ಇದ್ದಂತ ಹುಡುಗಿ ಟ್ರೈಬಲ್ ಬಂದಂತ ಅಕ್ಕಿ ಕೂಡ ಅಲ್ಲಿ ಇದ್ದಂತ ಅಪ್ಪರ್ ಕಾಸ್ಟ್ ಇದ್ದಂತ ಏನು ಡಾಕ್ಟರ್ ಇದ್ರು ಟೀಚಿಂಗ್ ಮಾಡ್ತಿರು। ಈ ಟೀಚಿಂಗ್ ಮಾಡಲಿಂದ ಆ ಹೆಣ್ಮಗಳು ಆತ್ಮಹತ್ಯೆ ಮಾಡ್ಕೊಂಡ್ರು। ಈ ಆತ್ಮಹತ್ಯೆ ಮಾಡ್ಕೊಂಡಂತ ಏನಿದ್ದಾರೆ ಇಬ್ರು ಅವ್ರ ತಾಯಿಗಳು ಸುಪ್ರೀಂ ಕೋರ್ಟ್ ಹೋದಾಗ ಸುಪ್ರೀಂ ಕೋರ್ಟ್ 2016ದಾಗ ಈ 15ರಾಗ ಏನು ಆರ್ಡರ್ ಕೊಡ್ತು, ರೆಗ್ಯುಲೇಷನ್ ಮಾಡ್ರಿ, ಎಲ್ಲಿ ಜಾತೀಯತೆ ಇರಬಾರ್ದು, ಈಕ್ವಾಲಿಟಿ ಇರ್ಬೇಕಂತ। ಆ ಈಕ್ವಾಲಿಟಿ ಇರ್ಬೇಕಂತ ಏನು ಆರ್ಡರ್ ಬಂತು, ಅಪ್ಪರ್ ಜಾತಿ ಅಪ್ಪರ್ ಕಾಸ್ಟ್ ಜನ ಅವಾಗ ಸುಪ್ರೀಂ ಕೋರ್ಟ್ ಹೋಗಿ ಸ್ಟೇ ತಂದ್ರು, 1-2 ದಿನದಲ್ಲೇ ಅಷ್ಟೇ। ಯಾಕೆ ಸ್ಟೇ ಸಿಗ್ಲತ್ತದ ನೀವು ತಿಳ್ಕೊಡ್ರಿ, ನೀವು ಬಡವ ಜನ ಬಂದಂತ OBC ಬಂದಂತ SC/ST ಬಂದಂತ ಜನ ಕಂಪ್ಲೀಟ್ ಆಗಿ ಒಕ್ಕಲದಾಗ ಬರ್ಬೇಕು। ಭಾಳ ವೈಕಲ್ರಿ ನಾ ಕೇಳ್ತಾ ಇರ್ತೀನಿ, ಬರ್ರಿ ಅಂದ್ರೆ ಅದ್ರಾಗ ಏನ್ ಸಿಗ್ತದ್ರಿ ಅಂತ। ಯಾಕಂದ್ರೆ ನೀವೆಲ್ಲ ಒಕ್ಕಲದಾಗ ಬಂದ್ರೆ ಅನ್ಯಾಯಗಳು ನಿಂತು ಬಿಡ್ತಾವ ನೋಡೋದಿದ್ದೇವು। ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ಚಪ್ಪಲಿ ಹಾಕೊಡ್ರಿ ಕಳ್ಳನಂತವ, ಮತ್ತ ಸನಾತನ ಧರ್ಮ ಕಿ ಜಯ ಅಂತ ಹೇಳ್ತಾ ಇರ್ತಾನೆ। ಸನಾತನ ಅಂದ್ರೆ ಅವ್ ಗೊತ್ತೇಲ್ಲ ಕಳ್ರಿ,
ಇಲ್ಲಿ ಮೂಲ ನಿವಾಸಿಗಳು ಎಲ್ಲ ನಾವು, ಇಲ್ಲಿ ಕೆಲಸ ಮಾಡೋರು ನಾವು, ರೈತರು ಕಾರ್ಮಿಕರು. ಅದು ಬಿಟ್ಟು ಇವತ್ತೇನಲ್ಲತ್ತಂದ್ರ ಯಾರೋ ಹೊರಗಿನ ಬಂದಂತ ಜನ ರೂಲ್ ಮಾಡ್ತಾ ಇದ್ದಾರೆ. ಈ ರೂಲ್ ಮಾಡಂತ ಜನರಿಗೆ ಕಿತ್ ಹಾಕ್ಬೇಕಾದ್ರ ನೀವು ರಾಜಕೀಯಾಗಿ ಫೈಟ್ ಮಾಡ್ಬೇಕ್ರಿ. ಯಾಕೆ ರಾಜಕೀಯ ಅಂದ್ರ ನಾವೇನು ಒಡೆದು ಹೋಗ್ಲತ್ತಿದೇವು, ಒಂದ್ ಕಡೆ ಕಾಂಗ್ರೆಸ್ ಒಂದ್ ಕಡೆ ಬಿಜೆಪಿ ಅಂತ ಒಡೆದು ಹೋಗ್ಲತ್ತಿದೇವಲ್ಲ, ಇದು ನಮ್ ಶಕ್ತಿ ಕಮ್ಮಿ ಆಗತ್ತೆ. ಇವತ್ತ ಕೋಮುವಾದಿ ಪಕ್ಷಗಳು, ಬಿಜೆಪಿ ಕೋಮುವಾದಿ ಇದ್ರು ಕೂಡ ಆರ್ಥಿಕ ನೀತಿಯಲ್ಲಿ, ಕಾಂಗ್ರೆಸ್ ಕೂಡ ಆರ್ಥಿಕ ನೀತಿಯಲ್ಲಿ ಬಿಜೆಪಿಗೆ ಸಪೋರ್ಟ್ ಕೊಡ್ಲತ್ತು. ಇವತ್ತು ನಮ್ ಸಿದ್ದರಾಮಯ್ಯ ಸರ್ಕಾರ ಇಲ್ಲಿದಂತ ಪ್ರಾಪರ್ಟಿ ಮಾಡ್ಲಕ್ ರೆಡಿ ಆಗ್ಯಾರ. ರಾಜಕೀಯವಾಗಿ ಸಿದ್ದರಾಮಯ್ಯ ನಾವು ಸಪೋರ್ಟ್ ಕೊಡ್ಲತ್ತಿದ್ದೇವೆ, ಆದ್ರ ಆರ್ಥಿಕ ನೀತಿಲಿಂದ ಮತ್ತೆ ಅವರು ಜಾಗತೀಕರಣ, ಖಾಸಗೀಕರಣ ಕಡೆ ನಡೀತಾ ಇದ್ದಾರೆ. ಇದೆಲ್ಲ ನೋಡಿದ ಇವತ್ತೇನು ಸರ್ಕಾರ ಬಂದವ, ಈ ಸರ್ಕಾರ ನಿಮ್ದು ಅಲ್ಲ ಸರ್ಕಾರಗಳು. ಅದ್ರ ಸಲುವಾಗಿ ನೀವು ಹೀರೋಯಿಸಮ್ ಅಂತ ಹೇಳಿಟ್ಟು ವ್ಯಕ್ತಿ ಪೂಜಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಏನ್ ಹೇಳಿದಾರ, ನಮ್ಮ ವಿರೋಧಿಗಳು ಯಾರ, ಬ್ರಾಹ್ಮಣ್ಯಶಾಹಿ ಮತ್ತು ಬಂಡವಾಳಶಾಹಿ ಇವೆರಡು ವಿರೋಧಿಗಳು. ಈ ವಿರೋಧಿಗಳಿಗೆ ನಾವು ತೆಗಿಬೇಕಾದ್ರ ನಾವೆಲ್ಲ ಒಟ್ಟಾಗಿ ಹೋರಾಟ ಮಾಡ್ಬೇಕಾಗ್ತದ. ಇಂಥ ಮೂಮೆಂಟ್ ಬಂದಾಗ ಎಲ್ಲರೂ ಒಂದಾಗ್ಬೇಕ್ರಿ. ಇಲ್ಲಿ ನಾವು ಏನಾಗತ್ತದ, ಒಂದಾಗದಕ್ಕ ಅಪ್ಪರ್ ಕಾಸ್ಟ್ ಜನ ಅಂದ್ರೆ ಕೋಮುವಾದಿ ಪಕ್ಷದ ಅವ್ರದ್ದು ಆಸ್ತಿ ಇದ್ದಂತ ಜನ ಹೋರಾಟಕ್ಕೆ ಮಾಡಲ್ಲ, ಒಡೆ ಪ್ರಯತ್ನ ಮಾಡತ್ತಾರ. ಈಗ ನಾನು ಹೇಳ್ಬೇಕಾದ್ರ नानंतु देश विदेश और स्थानीय समाचारों के लिए चैनल को लाइक शेयर सब्सक्राइब जरूर करें। धन्यवाद।